ಪ್ರದೇಶದಲ್ಲಿ ಮೈತ್ರಿ ಈಗಾಗಲೇ ಘೋಷಣೆಯಾಗಿದೆ. ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅಖಿಲೇಶ್ ಯಾದವ್ ಘೋಷಣೆ. ಉತ್ತರ ಪ್ರದೇಶದಲ್ಲಿ ಈ ಬಾರಿ ಪ್ರಧಾನಿ ಆಗ್ತಾರೆ ಅಂತ. ಈ ಬಾರಿ ಉತ್ತರ ಪ್ರದೇಶದವರನ್ನೇ ಪ್ರಧಾನಮಂತ್ರಿ ಮಾಡಬೇಕು, ಮಾಯಾವತಿಯವರನ್ನ ಪ್ರಧಾನಮಂತ್ರಿ ಮಾಡುವ ಸುಳಿವನ್ನ ಅಖಿಲೇಶ್ ಯಾದವ್ ಅವರು ಇವತ್ತು ನಡೆದಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಬಿಟ್ಟು ಕೊಟ್ಟಿದ್ದಾರೆ. ಅಂದ್ರೆ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಅವರು ಉತ್ತರ ಪ್ರದೇಶದವರೇ ಆಗ್ಬೇಕು ಅಂತ ಹೇಳಿ ಮಾಯಾವತಿಯವರ ಸುಳಿವನ್ನ ಇದೀಗ ಯಾದವ್ ಅವರು ಕೊಟ್ಟಿದ್ದಾರೆ. ಲಕ್ನೋದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅಖಿಲೇಶ್ ಯಾದವ್ ಡೈರೆಕ್ಟ್ ಆಗಿ ಮಾಯಾವತಿಯವರ ಹೆಸರನ್ನ ಹೇಳಿಲ್ಲ. ಆದ್ರೆ ಉತ್ತರ ಪ್ರದೇಶದವರೇ ಅಂತಂದ್ರೆ ಎಲ್ಲರೂ ಅರ್ಥ ಮಾಡ್ಕೋಬೇಕು, ಅದು ಮಾಯಾವತಿ ಅವರೇ ಅಂತ. ಮಾಯಾವತಿ ಅವರನ್ನೇ ಇದೀಗ ಪ್ರಧಾನಿ ಅಭ್ಯರ್ಥಿ ಅನ್ನುವ ನಿಟ್ಟಿನಲ್ಲಿ ಅಖಿಲೇಶ್ ಯಾದವ್ ಮಾತನಾಡಿದ್ದಾರೆ. ಎಸ್ ವೀಕ್ಷಕರೇ, 80 ಲೋಕಸಭಾ ಕ್ಷೇತ್ರಗಳಿಗೆ ಸೀಟು ಹಂಚಿಕೆ. ಉತ್ತರ ಪ್ರದೇಶದಲ್ಲಿ 50-50 ಫಾರ್ಮುಲಾವನ್ನ ಅನುಸರಿಸಲಾಗ್ತಾ ಇದೆ. ಬಿಎಸ್ಪಿ 38 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಅಂತ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಎಸ್ಪಿ ಪಕ್ಷ ಕೂಡ 38 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡುತ್ತೆ. ಎರಡೂ ಪಕ್ಷಗಳು ಈಕ್ವಲಿ ಕಂಟೆಸ್ಟೆಂಟ್ ನ ಇಲ್ಲಿ ಹಾಕಿದ್ದಾರೆ. ಇನ್ನು RLD 2 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡುತ್ತೆ. ಕಾಂಗ್ರೆಸ್ ವಿರುದ್ಧ ಬಿಎಸ್ಪಿ ಸ್ಪರ್ಧೆಯನ್ನ ಮಾಡೋದಿಲ್ಲ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ, ಸ್ಪೆಷಲಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರ ವಿರುದ್ಧ ಬಿಎಸ್ಪಿ ಎರಡೂ ಪಕ್ಷಗಳು ಕೂಡ ಸ್ಪರ್ಧೆಯನ್ನ ಮಾಡೋದಿಲ್ಲ. ಅಮೇಥಿ ಹಾಗೂ ರಾಯ್ಬರೇಲಿಯಲ್ಲಿ ದೋಸ್ತಿಗಳು ಸ್ಪರ್ಧಿಸಲ್ಲ. ಯಾಕಂದ್ರೆ ಅಮೇಥಿ ಮತ್ತು ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸ್ಪರ್ಧಿಸ್ತಾರೆ. ಸೊ ಹಾಗಾಗಿ ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುಕೇಶ್ ಅವರಿಂದ. ಸುಕೇಶ್, ಅಖಿಲೇಶ್ ಯಾದವ್ ಅವರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಡೈರೆಕ್ಟ್ಲಿ ಹೇಳಿಲ್ಲ ಮಾಯಾವತಿ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿ, ಬಟ್ ಇಂಡೈರೆಕ್ಟ್ ಆಗಿ ಉತ್ತರ ಪ್ರದೇಶದವರೇ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಏನಿದರ ಅರ್ಥ ಅಂತ? ಸಭಾ ಕೇವಲ ಅವರು ಆ ರೀತಿ ಹೇಳಿದ ಕೂಡಲೇ ಮಾಯಾವತಿಯವರೇ ಪ್ರಧಾನಿ ಅಭ್ಯರ್ಥಿ ಅಂತ ಪರೋಕ್ಷ ಹೇಳಿದಂತ ಹೇಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರ ತಂದೆ ಕೂಡ ಮುಲಾಯಂ ಸಿಂಗ್ ಯಾದವ್ ಅವರು ಕೂಡ ಸಾಕಷ್ಟು ಕನಸನ್ನ ಇಟ್ಕೊಂಡಂತವರು ದೇಶದ ಪ್ರಧಾನಿ ಆಗ್ಬೇಕಂತ ಸಾಕಷ್ಟು ಬಾರಿ ಅವರು ವ್ಯಕ್ತಪಡಿಸಿದ್ರು ಕೂಡ. ಹಾಗಾಗಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಎರಡೂ ಪಾರಂಪರಿಕ ಕ್ಷೇತ್ರಗಳು SP ಮತ್ತು BSP ಇವತ್ತು ಒಂದಾಗಿ ಹೋಗಿ ಹೊಸ ಕ್ರಾಂತಿಯನ್ನು ಶುರು ಮಾಡ್ತಾ ಇದೀವಿ ರಾಷ್ಟ್ರ ಮಟ್ಟದಲ್ಲಿ. ಅಂದ್ರೆ ಅದು ಕ್ರಾಂತಿ ಅಂತಲ್ಲ, ಪ್ರಧಾನಿ ಸ್ಥಾನದ ಹುದ್ದೆಯ ಮೇಲೆ ಹೆಚ್ಚು ಸ್ಥಾನವನ್ನ ಗೆದ್ದುಕೊಂಡು ಅದನ್ನ ಕ್ಲೈಮ್ ಮಾಡುವ ಪ್ರಯತ್ನವನ್ನ ಮಾಡಬಹುದಾ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಆರಂಭಿಸಿದ್ದಾರೆ ಅಥವಾ ಈ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇಡೀ ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಹೊಂದಿರುವಂತಹ ರಾಜ್ಯ ಉತ್ತರ ಪ್ರದೇಶ. ಸುಮಾರು 80 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಉತ್ತರ ಪ್ರದೇಶದಲ್ಲಿ ಯಾರು ಹೆಚ್ಚು ಸ್ಥಾನವನ್ನು ಗೆಲ್ತಾರೋ ಅವರು ಸಹಜವಾಗಿ ಅಧಿಕಾರದ ಗದ್ದುಗೆಯ ಕಡೆಗೆ ಬರ್ತಾರೆ ಅನ್ನುವಂಥದ್ದು ರಾಷ್ಟ್ರೀಯ ಪಕ್ಷಗಳಿಗೆ ಇದ್ದಂತಹ ಒಂದು ನಿರೀಕ್ಷೆ. ಆದ್ರೆ ಪ್ರಾದೇಶಿಕ ಪಕ್ಷಗಳಾಗಿ ಇಬ್ರು ಒಟ್ಟಾಗಿ ಸುಮಾರು 78 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ರೆ ಸಾಕಷ್ಟು ಹೆಚ್ಚಿನ ಸ್ಥಾನಗಳನ್ನ ಗೆದ್ರೆ ಆ ಸಂದರ್ಭದಲ್ಲಿ ರಾಜಕೀಯವಾಗಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದ್ರೆ ನಾವು ಕ್ಲೈಮ್ ಮಾಡ್ತೀವಿ ಅಂತ ಅವ್ರು ಹೊರಡಬಹುದು. 70ಕ್ಕೂ ಹೆಚ್ಚು ಏನಾದ್ರು ಸದಸ್ಯರು ಒಳಗಡೆ ಗೆದ್ರೆ ಇಷ್ಟೊಂದು ಸದಸ್ಯರಿರುವಂತ ನಾವು ಪ್ರಧಾನಿ ಸ್ಥಾನದ ಆಕಾಂಕ್ಷಿಗಳು ನಮ್ಮಿಬ್ಬರಲ್ಲಿ ಒಬ್ರು ಯಾರಾದ್ರು ಅಂತ ಹೇಳುವ ಮೂಲಕವಾಗಿ ಮುಲಾಯಂ ಸಿಂಗ್ ಯಾದವ್ ಅಥವಾ ಮಾಯಾವತಿ ಅವರು ಪ್ರಧಾನಿ ಸ್ಥಾನದ ಒಂದು ಕ್ಲೈಮ್ ಮಾಡುವಂತ ಪ್ರಯತ್ನವನ್ನು ಮಾಡಬಹುದು. ಅದರ ಭಾಗವಾಗಿ ಈ ಒಂದು ಮೈತ್ರಿ ಕೂಡ ಏರ್ಪಟ್ಟಿದೆ. ಸಭಾ ಓಕೆ, ಲೋಕಸಭಾ ಎಲೆಕ್ಷನ್ಗೆ ಆರಂಭಿಕವಾಗಿ ಈ ಎರಡು ಪಕ್ಷಗಳು ಮೈತ್ರಿಯನ್ನ ಈಗಾಗಲೇ ನಾಂದಿ ಹಾಡಿದೆ. ಸುಕೇಶ್, ಇದರಿಂದ ಬಿಜೆಪಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗಬಹುದು? ಸಭಾ ಕಳೆದ ಬಾರಿ ಸುಮಾರು 71 ಸ್ಥಾನಗಳನ್ನ ಬಿಜೆಪಿ ಉತ್ತರ ಪ್ರದೇಶ ಒಂದರಲ್ಲೇ ಗಳಿಸಿಕೊಂಡಿತ್ತು. ಏನು ಸ್ಪಷ್ಟವಾದ ಬಹುಮತವನ್ನ ಬಿಜೆಪಿ ಪಡೆಯಿತು. ಅದರಲ್ಲಿ ಸಿಂಹ ಪಾಲನ್ನ ಉತ್ತರ ಪ್ರದೇಶ ಒಂದೇ ಕೊಟ್ಟಿತ್ತು. ಬೇರೆಯವರ ಮೇಲೆ ಡಿಪೆಂಡ್ ಆಗುವಂತ ಪರಿಸ್ಥಿತಿಯೇ ಬಂದಿರಲಿಲ್ಲ ಬಿಜೆಪಿಗೆ. ಆದ್ರೆ ಈ ಮೈತ್ರಿಕೂಟ, ಯಾಕಂತಂದ್ರೆ ಕಾಂಗ್ರೆಸ್ ಕೂಡ ತನ್ನದೇ ಆದ ಶಕ್ತಿಯನ್ನು ಹೊಂದಿದೆ ಮತ್ತು ಅದು ಕೂಡ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಿರೋದ್ರಿಂದ ಕೆಲವೊಂದಷ್ಟು ಸ್ಥಾನಗಳನ್ನ ಕಾಂಗ್ರೆಸ್ ಕೂಡ ಗೆಲ್ಲುತ್ತೆ ಅನ್ನೋದ್ರಲ್ಲಿ ಖಂಡಿತ ಯಾವುದೇ ಅನುಮಾನ ಇಲ್ಲ. ಅಲ್ಲಿ ಅಷ್ಟು ಸ್ಥಾನಗಳು ಹೋದ್ರೆ ಉಳಿದ ನೀವು 71ನೇ ತೆಗೆದುಕೊಂಡು ಕನ್ಸಿಡರ್ ಮಾಡೋದಾದ್ರೂ ಕೂಡ ಅದರಲ್ಲೂ ಕೂಡ
ಪಾರಂಪರಿಕ ಎದುರಾಳಿಗಳು ಆಗಿದ್ದಂತಹ ರಾಜಕೀಯ ಶತ್ರುಗಳಾಗಿದ್ದಂತಹ ಮುಲಾಯಂ ಸಿಂಗ್ ಯಾದವ್ ಮತ್ತು ಮಾಯಾವತಿ ಅವರು ಒಂದಾಗ್ತಾ ಇರುವಂತದ್ದು ಸಹಜವಾಗಿಯೇ ಇಡೀ ಉತ್ತರ ಪ್ರದೇಶದಲ್ಲಿ ಒಂದು ಶಕ್ತಿ ಒಗ್ಗೂಡುವಂತ ಒಂದು ಪ್ರಯತ್ನ ಆಗುತ್ತೆ. ಆ ಶಕ್ತಿ ಸಹಜವಾಗಿ ಬಿಜೆಪಿಗೆ ಕಠಿಣ ಸವಾಲನ್ನ ಲೋಕಸಭೆ ಚುನಾವಣೆಯಲ್ಲಿ ನೀಡುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಸಭಾ ಓಕೆ, ಒಂದ್ ಕಡೆ ಕಾಂಗ್ರೆಸ್ ಮಹಾಗಠಬಂಧನ್ಗೋಸ್ಕರ ತಾನು ಸಿದ್ಧ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಓಡಾಡ್ತಾ ಇದೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಇರಬಹುದು ಸುಕೇಶ್? ಅದು ತುಂಬಾ ಸಿಂಪಲ್ ಸಭಾ. ಯಾಕಂತಂದ್ರೆ ಹಾಗೇನಾದ್ರೂ ಕಾಂಗ್ರೆಸ್ನ ಜೊತೆ ಮಹಾಗಠಬಂಧನ್ ಮಾಡಿಕೊಂಡು ಮೈತ್ರಿಗೆ ಹೋದ್ರೆ ಸಹಜವಾಗಿ ಮೈತ್ರಿಕೂಟದ ಯಾವ ಪಕ್ಷ ಅತಿ ಹೆಚ್ಚು ಸ್ಥಾನವನ್ನ ಗಳಿಸಿರುತ್ತೋ ಅವರು ಪ್ರಧಾನಿ ಅಭ್ಯರ್ಥಿ ಆಗ್ಲಿ ಅನ್ನುವಂತ ಕೂಗು ಕೇಳಿ ಬರುತ್ತೆ. ಹಾಗೇನಾದ್ರೂ ಇಂಡಿವಿಜುವಲ್ ಆಗಿ ಪಾರ್ಟಿ ವೈಸ್ ನೋಡೋದಾದ್ರೆ ಕಾಂಗ್ರೆಸ್ ಬಹುತೇಕ ಎಲ್ಲ ಪಕ್ಷಗಳಿಗಿಂತ ಉಳಿದ ಮೈತ್ರಿ ಪಕ್ಷಗಳಿಗಿಂತ ಹೆಚ್ಚು ಸ್ಥಾನವನ್ನು ಗಳಿಸಿದಾಗ ಸಹಜವಾಗಿ ಕಾಂಗ್ರೆಸ್ನವರೇ ಪ್ರಧಾನಿ ರೇಸ್ಗೆ ಬಂದು ನಿಲ್ತಾರೆ. ಹಾಗಾಗಿ ಆ ಮಹಾಗಠಬಂಧನ್ನಿಂದ ಅಂತರವನ್ನು ಕಾಯ್ದುಕೊಂಡು ನಾವಿಬ್ರು ಒಟ್ಟಾಗಿ ಮೈತ್ರಿ ಮಾಡಿ ಚುನಾವಣೆ ಎದುರಿಸಿದ್ದೇವೆ, ನಮ್ಮ ಸ್ಟ್ರೆಂತ್ ಇಷ್ಟಿದೆ ಅನ್ನುವ ಮೂಲಕವಾಗಿ ಮಹಾಗಠಬಂಧನ್ ಆಗಿರ್ಬೋದು ಅಥವಾ NDAಗೆ ಏನಾದ್ರು ಸ್ಪಷ್ಟವಾದ ಮೈತ್ರಿ ಬರದೇ ಇದ್ದ ಪಕ್ಷದಲ್ಲಿ ಅಲ್ಲೂ ಕೂಡ ತಾವು ಕ್ಲೈಮ್ ಮಾಡಬಹುದು. ಎರಡೂ ಕಡೆಗಳಲ್ಲೂ ಇವತ್ತು ಅವರು ಬಿಜೆಪಿ ವಿರುದ್ಧ ಎಷ್ಟೇ ಮಾತನಾಡಬಹುದು, ಅಂತ ಅವಕಾಶ ಬಂದು ಬಿಜೆಪಿ ಬೆಂಬಲ ಕೊಟ್ಟು ಪ್ರಧಾನಿ ಮಾಡ್ತೀವಿ ಅಂದ್ರೆ ಹೋಗಲ್ಲ ಅಂತ ಗ್ಯಾರಂಟಿ ಇಲ್ಲ. ಅದೇ ರೀತಿಯಲ್ಲಿ ಮಹಾಗಠಬಂಧನದಲ್ಲಿ ಇರ್ತಕ್ಕಂಥ ಬೇರೆ ಪಕ್ಷ, ವಿಶೇಷವಾಗಿ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಏನಾದ್ರು ಇವ್ರಕ್ಕಿಂತ ಹೆಚ್ಚಿಗೆ ಸ್ಥಾನವನ್ನು ಗಳಿಸಿದ್ದೇ ಹೌದಾದಲ್ಲಿ ಇವರು ಪ್ರಧಾನಿ ಸ್ಥಾನವನ್ನು ಕ್ಲೈಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲೇ ಅಂತರವನ್ನು ಕಾಯ್ದುಕೊಂಡ್ರೆ ಚುನಾವಣೆಯ ನಂತರದ ಪರಿಸ್ಥಿತಿಗೆ ಅನುಗುಣವಾಗಿ ಯಾರೊಂದಿಗೆ ಹೋಗಬಹುದು, ಮೈತ್ರಿ ಮಾಡ್ಕೊಳ್ಬಹುದು ಅನ್ನುವಂತ ತೀರ್ಮಾನ ಮಾಡ್ಕೊಳ್ಳುವಂತ ಸಾಧ್ಯತೆಗೆ ಮುಕ್ತ ಅವಕಾಶ ಇರೋದ್ರಿಂದ ಈ ತೀರ್ಮಾನಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಸಭಾ, ಹಾಗಾದ್ರೆ ಇದು ಮಹಾಗಠಬಂಧನ್ಗೆ ಆರಂಭಿಕ ಹಾಗೂ ದೊಡ್ಡ ಹಿನ್ನಡೆ ಅಂತ ಪರಿಗಣಿಸಬಹುದಾ ಸುಕೇಶ್? ಒಂದು ಹಂತಕ್ಕೆ ಹೌದು, ಮಹಾಗಠಬಂಧನ್ಗೆ ಉತ್ತರ ಪ್ರದೇಶದ ಮಟ್ಟಿಗೆ ಇದು ದೊಡ್ಡ ಹಿನ್ನಡೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಮಹಾಗಠಬಂಧನ್ ಒಪ್ಪಿಕೊಂಡು ಕಾಂಗ್ರೆಸ್ ಜೊತೆಗೆ ಅವರು ಕೈ ಜೋಡಿಸಿ ಕಾಂಗ್ರೆಸ್ಗೂ ಒಂದು 20 ಸ್ಥಾನಗಳನ್ನ ಬಿಟ್ಕೊಟ್ಟಿದ್ರೆ ಕಾಂಗ್ರೆಸ್ಗೆ ತನ್ನದೇ ಆದ ಶಕ್ತಿ ಬರ್ತಾ ಇತ್ತು. ಅದೊಂದಷ್ಟು ಸ್ಥಾನಗಳನ್ನ ಗೆಲ್ಲಿಕ್ಕೆ ಅದು ಪೂರಕವಾದ ವಾತಾವರಣ ನಿರ್ಮಿಸಿಕೊಡ್ತಾ ಇತ್ತು. ಆದ್ರೆ ಉತ್ತರ ಪ್ರದೇಶದಿಂದ ಹೊರಗೆ ಬಂದು ನೋಡೋದಾದ್ರೆ ಇದು ಒಂದು ತರಕ್ಕೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್. ಕಾರಣ ಏನು ಅಂತಂದ್ರೆ ಇತರೆ ಸಮಾನ ಮನಸ್ಕರನ್ನ ಮಹಾಗಠಬಂಧನ್ ಸೇರಿಸ್ಕೊಂಡ್ರೆ ಅಕಸ್ಮಾತ್ ಅಂತಿಮವಾಗಿ ಫಲಿತಾಂಶ ಬಂದ ನಂತರದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗಳಿಸಿಕೊಂಡ್ರೆ ಹಾಗೆ ಅಥವಾ ಸ್ವತಂತ್ರವಾಗಿ 100ಕ್ಕೂ ಹೆಚ್ಚು ಸ್ಥಾನಗಳನ್ನ ಗಳಿಸಿಕೊಂಡು ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದ್ರೆ ಕಾಂಗ್ರೆಸ್ನವರೇ ಪ್ರಧಾನಿ ಅಭ್ಯರ್ಥಿ ಆಗ್ಲಿ ಅನ್ನುವಂತ ಕೂಗು ಪ್ರಬಲವಾಗಿ ಕೇಳಬಹುದು. ಮಹಾಗಠಬಂಧನ್ನ ಇತರ ನಾಯಕರುಗಳು ಅನಿವಾರ್ಯವಾಗಿ ಒಪ್ಪಬಹುದು. ಆಗ ಬಿಜೆಪಿ ಜೊತೆ ಹೋಗಕ್ಕೆ ಮನಸ್ಸಿಲ್ಲದಿದ್ರೆ ಇವರು ಕೂಡ ಅವರಾಗೆ ಬಂದು ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕಾದಂತ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಬಹುದು. ಆದ್ರೆ ಉತ್ತರ ಪ್ರದೇಶದ ಮಟ್ಟಿಗೆ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಇದು. ಬೇರೆ ಕಡೆಗಳಲ್ಲಿ ಹೇಳಲಿಕ್ಕಾಗಲ್ಲ. ಚುನಾವಣಾ ಫಲಿತಾಂಶ ಬಂದ ನಂತರದಲ್ಲಿ ಇದು ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಪ್ಲಸ್ ಆಯ್ತು ಮೈನಸ್ ಆಯ್ತು ಅನ್ನೋದನ್ನ ಆಗ ಪರಿಶೀಲಿಸಬೇಕಾಗುತ್ತೆ. ಸಭಾ, ಓಕೆ ಸುಕೇಶ್, ಇನ್ನು ವಿಧಾನಸಭಾ ಎಲೆಕ್ಷನ್ ಅಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಹೋಗಿದ್ದಕ್ಕೆ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಯ್ತು. ಸೊ ಹಾಗಾಗಿ ಅಖಿಲೇಶ್ ಇಲ್ಲಿ ಪಾಠ ಕಲ್ತು ಈ ನಿರ್ಧಾರವನ್ನ ತಗೊಟ್ಕೊಂಡಿದ್ದಾರಾ ಅಂತ? ಅದನ್ನು ಕೂಡ ಸಾಕಷ್ಟು ವಿಮರ್ಶೆ ಮಾಡಿ ಬಹುಶಃ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದ್ದಾರೆ. ಅವತ್ತೇನ್ ಮಾಡಿದ್ರು, BSP ಸಪರೇಟ್ ಆಗಿ ನಿಲ್ತು, ಕಾಂಗ್ರೆಸ್ ಮತ್ತು SP ಒಟ್ಟಾಗಿ ಹೋದ್ರು. ಆದ್ರೆ ಕಾಂಗ್ರೆಸ್ ಮತ್ತು SP ಯ ಪ್ರಯೋಗ ಯಶಸ್ವಿ ಆಗಲಿಲ್ಲ ಮತ್ತು BSP ಯ ಪ್ರಯೋಗ ಕೂಡ ಯಶಸ್ವಿ ಆಗಲಿಲ್ಲ. ಎಲ್ಲಾ ನಿರೀಕ್ಷೆಗಳನ್ನ ಮೀರಿ ಬಿಜೆಪಿ ಪ್ರಚಂಡ ಬಹುಮತವನ್ನ ಉತ್ತರ ಪ್ರದೇಶದಲ್ಲಿ ಪಡೆಯುತ್ತೆ ವಿಧಾನಸಭೆ ಚುನಾವಣೆಯಲ್ಲಿ. ಹಾಗಾಗಿ ಈಗಿನ ಪರಿಸ್ಥಿತಿ ಹಾಗೆ ಇದೆಯಾ ಅಂತ ಯೋಚನೆ ಮಾಡಿದ್ರೆ ಪ್ರತಿ ಬಾರಿಯೂ ಕೂಡ ಭಿನ್ನವಾಗಿರುತ್ತೆ, ಈಗಲೂ ಕೂಡ ಭಿನ್ನವಾಗಿದೆ. ಸಭಾ, ಇನ್ನೊಂದು ಸುಕೇಶ್, ತುಂಬಾ ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡಿದಾಗ ಅಂದ್ರೆ ಸದ್ಯದ ಪರಿಸ್ಥಿತಿ ಮತ್ತು ಲಾಸ್ಟ್ ಟೈಮ್ ಲೋಕಸಭಾ ಎಲೆಕ್ಷನ್ ನಲ್ಲಿ ಆಗಿರುವಂತಹ ಹಿನ್ನಡೆಯನ್ನ ಪರಿಗಣಿಸಿದ್ರೆ ಇವೆಲ್ಲಾ ಪಕ್ಷಗಳು ಕೂತ್ಕೊಂಡು ಒಂದು ನಿರ್ಧಾರಕ್ಕೆ ಬಂದು ಈ ಮೈತ್ರಿಗೆ ಮುಂದಾಗಬಹುದಿತ್ತು ಅಂತ ಅನ್ಸಲ್ವಾ? ಡೈರೆಕ್ಟ್ ಆಗಿ ಕಾಂಗ್ರೆಸ್ಗೆ ನಾವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ SP BSP ಎರಡೂ ಕೂಡ ಹೇಳಿದೆ. ಇದರಿಂದ ಇದಕ್ಕೂ ಕೂಡ ಎಫೆಕ್ಟ್ ಆಗಬಹುದಲ್ವಾ? ಇದು ಬಿಜೆಪಿಗೆ ಒಂದ್ ರೀತಿ ಪ್ಲಸ್ ಪಾಯಿಂಟ್ ಆಗಬಹುದಲ್ವಾ? ಖಂಡಿತ ಸಭಾ. ಅದೇ ಹೇಳಂತದ್ದು ಮೊದಲೇ ಹೇಳಿದ್ರು, ಮಹಾಗಠಬಂಧನ್ ಮಾಡಿಕೊಂಡಿದ್ರೆ ಎಲ್ಲರೂ ಒಟ್ಟಾಗಿದ್ರೆ ಬಿಜೆಪಿಗೆ ನೇರವಾಗಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಕಠಿಣ ಸವಾಲನ್ನು ಹಾಕಬಹುದಿತ್ತು. ಆದ್ರೆ ಒಂದು ಹಂತಕ್ಕೆ ಬಿಜೆಪಿಗೆ ಸವಾಲನ್ನು ಹಾಕುವಲ್ಲಿ ಉತ್ತರ ಪ್ರದೇಶದಲ್ಲಿ ಯಶಸ್ವಿಯಾಗಿದೆ. ಆದ್ರೆ ಉತ್ತರ ಪ್ರದೇಶದ ಮೈತ್ರಿ ಯಾಕೆಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತಿದೆ ರಾಷ್ಟ್ರ ರಾಜಕಾರಣದಲ್ಲಿ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಎಂಪಿಗಳ ಸೀಟ್ ಅಷ್ಟಿರುತ್ತೆ. 80 ಜನ ಸಂಸದರು ಆಯ್ಕೆಯಾಗಿ ಬರುವಂತದ್ದು. ಅಲ್ಲಿ ಹೆಚ್ಚು ಸ್ಥಾನ ಗೆದ್ದು ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೂ ಕೂಡ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿದೆ. ಬಿಜೆಪಿ ಸ್ವಯಂ ಬಲದ ಮೇಲೆ ಅಧಿಕಾರ ಹಿಡಿದಿರುವಂತಹ ಈ ಬಾರಿಯೂ ಕೂಡ ಅತಿ ಹೆಚ್ಚು ಸ್ಥಾನವನ್ನು ಗಳಿಸಿದೆ. ಹಾಗಾಗಿ ಮಹಾಗಠಬಂಧನ್ ಇಡೀ ದೇಶದ ಉದ್ದಗಲಕ್ಕೂ ಯಾರ್ಯಾರು ಕಾಂಗ್ರೆಸ್ ಜೊತೆ ಸೇರ್ತಾರೆ ಎನ್ನುವಂಥದ್ದು ತೂಕ ಒಂದಾದ್ರೆ ಬಹಳ ಮುಖ್ಯವಾದ ಅಷ್ಟೇ ಪ್ರಾಮುಖ್ಯತೆಯನ್ನ ಉತ್ತರ ಪ್ರದೇಶದ ಮೈತ್ರಿ ಯಾಕೆ ಪಡೆದುಕೊಳ್ಳುತ್ತೆ ಅಂದ್ರೆ ಇದೇ ಕಾರಣಕ್ಕಾಗಿ ಪಡೆದುಕೊಳ್ಳುತ್ತೆ. ಸಭಾ, ಓಕೆ ಸುಕೇಶ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ.